ಟು ಅರ್ಹ ಕೆಎಸ್ ಅಂಡ್ PSI ಅಕಾಡೆಮಿ. 2025ರಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟ್ನ ಹುದ್ದೆಗಳನ್ನ ಭರ್ತಿ ಮಾಡುವುದಕ್ಕಾಗಿ ರೈಲ್ವೇಸ್ ಇಂದ ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಅದರ ಒಂದು ಸಮಗ್ರ ಮಾಹಿತಿಯನ್ನು ನಮ್ಮ ಅಕಾಡೆಮಿ ವತಿಯಿಂದ ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. RRB ಅಸಿಸ್ಟೆಂಟ್ ಲೋಕೋ ಪೈಲಟ್ 2025 ಶಾರ್ಟ್ ನೋಟಿಸ್ ಆಲ್ರೆಡಿ ರಿಲೀಸ್ ಆಗಿತ್ತು. ವೇಕೆನ್ಸೀಸ್ ನೋಡೋದಾದ್ರೆ 9,900 ಪ್ಲಸ್ ವೇಕೆನ್ಸೀಸ್ ಇದಾವೆ. ಎಲಿಜಿಬಿಲಿಟಿ ನೋಡೋದಾದ್ರೆ ಈ ಪೋಸ್ಟ್ಗೆ ಡಿಪ್ಲೊಮೊ, ITI ಅಂಡ್ BTech ಸ್ಟೂಡೆಂಟ್ಸ್ ಅಷ್ಟೇ ಈ ಪೋಸ್ಟ್ಗೆ ಎಲಿಜಿಬಲ್ ಆಗಿರ್ತಾರೆ. ಆದ್ರಿಂದ ಕಾಂಪಿಟೇಷನ್ ಕೂಡ ಕಡಿಮೆ ಇರುತ್ತದೆ. ಹೇಗೆ ಅಂದಾಗ ಇವಾಗ ಒಂದು SDA ಅಂತ ತಿಳ್ಕೊಳ್ಳೋಣ. SDA ನೋಟಿಫಿಕೇಶನ್ ರಿಲೀಸ್ ಆಗಿದೆ ಅಂದಾಗ ಇದು PUC ಮೇಲೆ ತಗಂತಾರೆ. ಈ SDA ಪೋಸ್ಟ್ಗೆ PUC ಎಲಿಜಿಬಲ್ ಆಗಿರುವಂತಹ ಒಂದು ಈ SDA ಪೋಸ್ಟ್ಗೆ ಮಾಸ್ಟರ್ಸ್ ಮಾಡಿರೋರು ಹಾಕ್ತಾರೆ, ಡಿಗ್ರಿ ಮಾಡಿರೋರು ಹಾಕ್ತಾರೆ. ಎಲ್ಲ ಸ್ಟ್ರೀಮ್ಸ್ ನ ಡಿಗ್ರಿ ಮತ್ತೆ PUC ವಿದ್ಯಾರ್ಥಿಗಳು ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ತಾರೆ. ಆದರೆ ಈ ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗೆ ಡಿಪ್ಲೊಮೊ, ITI ಅಂಡ್ BTech ಸ್ಟೂಡೆಂಟ್ಸ್ ಅಷ್ಟೇ ಎಲಿಜಿಬಲ್ ಆಗಿರೋದ್ರಿಂದ ನಿಮಗೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಸುಲಭವಾಗಿ ನೀವು ಕರೆಕ್ಟ್ ಆಗಿ ಎಫರ್ಟ್ಸ್ ನ ಹಾಕಿದ್ರೆ ಸುಲಭವಾಗಿ ತಗೊಳ್ಳುವಂತಹ ಒಂದು ಹುದ್ದೆ ಇದಾಗಿದೆ. ಇದರದ್ದು ಸ್ಯಾಲ್ರಿ ನೋಡೋದಾದ್ರೆ 19,900 ಬೇಸಿಕ್ ಆಗಿರುತ್ತೆ. ಇದಕ್ಕೆ ಅಲೋಯನ್ಸಸ್ ಎಲ್ಲ ಸೇರ್ಕೊಂಡಾಗ ಇನ್ನೂ ಜಾಸ್ತಿ ಆಗುತ್ತದೆ. ಅಪ್ಲಿಕೇಶನ್ ಡೇಟ್ ನೋಡೋದಾದ್ರೆ ಏಪ್ರಿಲ್ 10th ಇಂದ ಮೇ 9th ವರೆಗೂ ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬಹುದು. ಏಜ್ ಲಿಮಿಟ್ ನೋಡೋದಾದ್ರೆ 18 to 30 ಏಜ್ ಲಿಮಿಟ್. ಈ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನೋಡೋದಾದ್ರೆ ಇದು 5 ಸ್ಟೇಜಸ್ ಅಲ್ಲಿ ನಡೆಯುತ್ತೆ. ಒಂದು CBT 1, CBT 2, CBAT, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ಮೆಡಿಕಲ್ ಟೆಸ್ಟ್. ಒಂದೊಂದಾಗಿ ಇದರ ಒಂದು ವಿವರಣೆಯನ್ನ ನೀಡ್ತಾ ಬರ್ತೀನಿ. CBT 1 ಅಲ್ಲಿ ನೋಡೋದಾದ್ರೆ ಮ್ಯಾಥಮೆಟಿಕ್ಸ್ 20 ಮಾರ್ಕ್ಸ್ಗೆ, ರೀಸನಿಂಗ್ 20 ಮಾರ್ಕ್ಸ್ಗೆ, ಸೈನ್ಸ್ 20 ಮಾರ್ಕ್ಸ್ಗೆ, ಕರೆಂಟ್ ಅಫೈರ್ಸ್ 10 ಮಾರ್ಕ್ಸ್ಗೆ ಕೇಳ್ತಾರೆ. ಟೋಟಲ್ 75 ಕ್ವಶನ್ಸ್ 60 ಮಿನಿಟ್ಸ್ ಅಲ್ಲಿ ಈ ಎಕ್ಸಾಮ್ ನ ನಾವು ಅಟೆಂಡ್ ಮಾಡಬೇಕಾಗಿರುತ್ತೆ. ಇದು ಜಸ್ಟ್ ಕ್ವಾಲಿಫೈಯಿಂಗ್ ಇನ್ ನೇಚರ್. ಈ ಎಕ್ಸಾಮ್ ಅಲ್ಲಿ ನಾವು ಜಸ್ಟ್ ಕ್ವಾಲಿಫೈ ಆಗಬೇಕು ಅಷ್ಟೇ CBT 2ಗೆ. CBT 1 ಅಲ್ಲಿ ಎಲಿಜಿಬಲ್ ಆಗಿರುವಂತಹ ವಿದ್ಯಾರ್ಥಿಗಳು CBT 2 ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಈ CBT 2 ಎಕ್ಸಾಮ್ ಪೇಪರ್ನ ಒಂದು ಪ್ಯಾಟ್ರನ್ ನಾವು ನೋಡೋದಾದ್ರೆ ಪಾರ್ಟ್ A ದಲ್ಲಿ ಏನೇನಿರುತ್ತೆ ಅಂದಾಗ ಮ್ಯಾಥಮೆಟಿಕ್ಸ್ ಇಂದ 25 ಕ್ವಶನ್ಸ್, ರೀಸನಿಂಗ್ ಇಂದ 25 ಕ್ವಶನ್ಸ್, ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇಂದ 40 ಕ್ವಶನ್ಸ್, ಜನರಲ್ ಅವೇರ್ನೆಸ್ ಮತ್ತೆ ಕರೆಂಟ್ ಅಫೈರ್ಸ್ ಇಂದ 10 ಕ್ವಶನ್ಸ್ ನ ಕೇಳ್ತಾರೆ. ಇದು ಪಾರ್ಟ್ A ಆಗಿರುತ್ತದೆ. ಪಾರ್ಟ್ B ನೋಡೋದಾದ್ರೆ ಪ್ರೊಫೆಷನಲ್ ನಾಲೆಡ್ಜ್ ಬಗ್ಗೆ 75 ಕ್ವಶನ್ಸ್ ಇರುತ್ತೆ. ಅಂದ್ರೆ 75 ಮಾರ್ಕ್ಸ್. ಒಂದು ಕ್ವಶನ್ಗೆ 1 ಮಾರ್ಕ್ ಆಗಿರುತ್ತದೆ. ಈ ಪೇಪರ್ ಜಾಬ್ ಡಿಸೈಡಿಂಗ್ ಪೇಪರ್ ಅಂತವೂ ಕೂಡ ಹೇಳ್ಬೋದು. ಹೇಗೆ ಅಂದಾಗ ಪಾರ್ಟ್ A ಇಂದ 70% ಕನ್ಸಿಡರ್ ಮಾಡ್ತಾರೆ. ನೀವೇನು ಗೈನ್ ಮಾಡಿರ್ತೀರಾ ಮಾರ್ಕ್ಸು, ಅದರಲ್ಲಿ 70% ಕ್ವಶನ್ಸ್ನ ಮಾರ್ಕ್ಸ್ನ ಅಷ್ಟೇ ಇದರಲ್ಲಿ ಕನ್ಸಿಡರ್ ಮಾಡ್ತಾರೆ. ಇನ್ನು ಉಳಿದಿರೋ 30% ಪಾರ್ಟ್ B ಇಂದ ಕನ್ಸಿಡರ್ ಮಾಡ್ತಾರೆ. ಟೋಟಲ್ ಆಗಿ ಈ ಪೇಪರು ಜಾಬ್ ಡಿಸೈಡಿಂಗ್ ಪೇಪರ್ ಆಗಿರುತ್ತೆ. CBT 1 ಜಸ್ಟ್ ಕ್ವಾಲಿಫೈಯಿಂಗ್ ಇನ್ ನೇಚರ್ ಆಗಿರುತ್ತದೆ. ಜಾಬ್ ಡಿಸೈಡಿಂಗ್ ಪೇಪರು CBT 2 ಆಗಿರುತ್ತದೆ. ನೀವು ಸಿಲೆಬಸ್ನ ನೋಡೋದಾದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್, ರೀಸನಿಂಗ್, ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಜನರಲ್ ಅವೇರ್ನೆಸ್ ಮತ್ತೆ ಕರೆಂಟ್ ಅಫೈರ್ಸ್ ಇಂದ ಜಸ್ಟ್ 10 ಕ್ವಶನ್ಸ್ ಬರ್ತಿದೆ. ಇಲ್ಲಿ ಮೈನ್ ಆಗಿ ಫೋಕಸ್ ಮಾಡಬೇಕಾಗಿರುವಂಥದ್ದು ಯಾವುದು? ಮ್ಯಾಥಮೆಟಿಕ್ಸ್ ಮತ್ತೆ ರೀಸನಿಂಗ್ ಮತ್ತೆ ಸೈನ್ಸ್. ಮ್ಯಾಥಮೆಟಿಕ್ಸ್ ಬಂತು, ನಾನು ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಇದ್ದೀನಿ ಅಂದರೆ ಸಾಕು. ಸೈನ್ಸ್ ಬಗ್ಗೆ ಒಂಚೂರು ಅವೇರ್ನೆಸ್ ತಗೊಂಡ್ರೆ ಆರಾಮಾಗಿ ಕ್ಲಿಯರ್ ಮಾಡುವಂತಹ ಒಂದು ಪೇಪರ್ ಇದಾಗಿರುತ್ತೆ. CBT 1 ಅಲ್ಲೂ ಸೇಮೇ ಇರುತ್ತೆ, CBT 2 ಅಲ್ಲೂ ಸೇಮೇ ಇರುತ್ತೆ. ಸ್ವಲ್ಪ ಚೇಂಜಸ್ ಇರ್ಬೋದು, ಮಾರ್ಕ್ಸಲ್ಲಿ ಚೇಂಜಸ್ ಇರ್ಬೋದು, ಆದರೆ ಸಿಲೆಬಸ್ ಸೇಮ್ ಆಗಿರೋದ್ರಿಂದ ಜಸ್ಟ್ ನೀವು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು, ಕ್ಲಿಯರ್ ಮಾಡುವಂತಹ ಒಂದು ಹುದ್ದೆ ಇದಾಗಿರುತ್ತದೆ. ಸಿಲೆಬಸ್ ನೋಡಿಕೊಂಡ್ರು ಕಡಿಮೆ, ಕಾಂಪಿಟೇಷನ್ ನೋಡಿಕೊಂಡ್ರು ಕಡಿಮೆ ಇರೋದ್ರಿಂದ ಆರಾಮಾಗಿ ಡಿಪ್ಲೊಮೊ, ITI, BTech ಸ್ಟೂಡೆಂಟ್ಸು ಈಸಿಯಾಗಿ ಕ್ಲಿಯರ್ ಮಾಡುವಂತಹ ಒಂದು ಹುದ್ದೆ ಇದಾಗಿರುತ್ತದೆ. ನೆಕ್ಸ್ಟ್ CBT 2 ಆದ ನಂತರ CBAT ಇರುತ್ತದೆ. CBT 1 ಆಯಿತು, CBT 2 ಆಯಿತು, CBAT ಈ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತೀವಿ.
ಈ ಸಿ ಬ್ಯಾಟ್ ಬಗ್ಗೆ ಇವೆರಡೂ ಕ್ಲಿಯರ್ ಮಾಡಿದ್ದೀರಾ ಅಂದರೆ ಇದೇನೇನೂ ಕಷ್ಟ ಇರಲ್ಲ, ಆರಾಮಾಗಿ ಕ್ಲಿಯರ್ ಮಾಡುವಂಥದ್ದಾಗಿರುತ್ತದೆ. ಬರುವಂತಹದ್ದೇ ಡಾಕ್ಯುಮೆಂಟ್ ವೆರಿಫಿಕೇಷನ್. ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಇರುತ್ತೆ. ಇದು 5 ಸ್ಟೇಜಸ್ಸಲ್ಲಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತದೆ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಯಲ್ಲಿ ಪ್ರಮೋಷನ್ಸ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಫಸ್ಟು ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿ ಜಾಯಿನ್ ಆಗ್ತೀವಿ. ನೆಕ್ಸ್ಟ್ ಬರುವಂಥದ್ದೇ ಆಫ್ಟರ್ 2-3 ಇಯರ್ಸ್ ಆದಮೇಲೆ ಸೀನಿಯರ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿ ಪ್ರಮೋಟ್ ಆಗ್ತೀರಾ. ಇದರ ನಂತರ ಬರುವಂಥದ್ದೇ ಲೋಕೋ ಪೈಲಟ್. ನೆಕ್ಸ್ಟ್ ಬರುವಂಥದ್ದೇ ಲೋಕೋ ಪೈಲಟ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಟ್ ಆಗ್ತೀರಾ. ಪ್ರಮೋಷನ್ಸ್ ಹೀಗಿರುತ್ತದೆ. ಈ ಲೋಕೋ ಪೈಲಟ್ ಅಸಿಸ್ಟೆಂಟ್ ಲೋಕೋ ಪೈಲಟ್ನ ಒಂದು ಜಾಬ್ ಪ್ರೊಫೈಲ್ ಬಗ್ಗೆ ನೋಡೋದಾದ್ರೆ ಏನಿರುತ್ತೆ ಇದು ವರ್ಕ್ ಅಂತ ನೋಡೋದಾದ್ರೆ, ಇವಾಗ ಲೋಕೋ ಪೈಲಟ್ ಟ್ರೈನ್ನ ಡ್ರೈವ್ ಮಾಡ್ತಿರ್ತಾರೆ. ಅವ್ರಿಗೆ ಬೇಕಿರುವಂತಹ ನೆಸೆಸಿಟಿ ಇನ್ಫಾರ್ಮೇಶನ್ನ ಯಾರು ತಿಳಿಸ್ತಿರ್ತಾರೆ? ಅಸಿಸ್ಟೆಂಟ್ ಲೋಕೋ ಪೈಲಟ್ ತಿಳಿಸ್ತಿರ್ತಾರೆ. ಎಕ್ಸಾಂಪಲ್ ಹೇಳೋದಾದ್ರೆ, ಇವಾಗ ಸಿಗ್ನಲ್ಸ್ನ ಕಾಲ್ ಔಟ್ ಮಾಡುವಂಥದ್ದು. ಇವಾಗ ಲೋಕೋ ಪೈಲಟ್ ಡ್ರೈವ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಅಸಿಸ್ಟೆಂಟ್ ಲೋಕೋ ಪೈಲಟು ಯಾವ ಸಿಗ್ನಲ್ ಇದೆ, ಗ್ರೀನ್ ಇದೆಯಾ, ರೆಡ್ ಇದೆಯಾ ಅಂತಹ ಇನ್ಫಾರ್ಮೇಶನ್ನ ತಿಳಿಸ್ಕೊಡೋರು ಯಾರು ಆಗಿರ್ತಾರೆ? ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿರ್ತಾರೆ. ಇವರು ಸಿಗ್ನಲ್ ಕಾಲ್ ಔಟ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೇಷನ್ ಬಂದಾಗ ಫ್ಲಾಗ್ನ ತೋರಿಸುವುದು, ಫ್ಲಾಗ್ ಎಕ್ಸ್ಚೇಂಜ್ ಮಾಡುವಂತಹದ್ದು, ಈ ಥರದ ಒಂದು ಕೆಲಸ ಅಸಿಸ್ಟೆಂಟ್ ಲೋಕೋ ಪೈಲಟ್ದು ಆಗಿರುತ್ತದೆ. ನೆಕ್ಸ್ಟ್ ಕಟ್ ಆಫ್ ಬಗ್ಗೆ ನೋಡೋದಾದ್ರೆ, CBT 1ನಲ್ಲಿ ಎಲಿಜಿಬಲ್ ಆಗುವುದಕ್ಕೆ ಕಟ್ ಆಫ್ ಲಾಸ್ಟ್ ಇಯರ್ದು 2024 ಕಟ್ ಆಫ್ ನೋಡುವುದಾದರೆ, ST ಸ್ಟೂಡೆಂಟ್ಸು ಬರೀ 31 ತಗೊಂಡ್ರೆ ಎಲಿಜಿಬಲ್ ಆಗಿದ್ದಾರೆ. OBC ಸ್ಟೂಡೆಂಟ್ಸು 47 ತಗೊಂಡ್ರೆ ಎಲಿಜಿಬಲ್ ಆಗಿದ್ದಾರೆ. SC ಸ್ಟೂಡೆಂಟ್ಸು 42 ಆ್ಯಂಡ್ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರು 40 ಕ್ವಶನ್ಸ್ ತಗೊಂಡ್ರೆ ಎಲಿಜಿಬಲ್ ಆಗಿದ್ದಾರೆ. ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗೆ 58 ತಗೊಂಡಿರೋರು ಎಲಿಜಿಬಲ್ ಆಗಿದ್ದಾರೆ. ಕಟ್ ಆಫ್ ಈ ಥರ CBT 1 2024 ಒಂದು ಪೇಪರ್ದು ಈ ಥರ ಇದೆ. ನಮ್ಮ ಅರ್ಹ KAS ಆ್ಯಂಡ್ PSI ಅಕಾಡೆಮಿ ವತಿಯಿಂದ ನಾವು RRB ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ ಕೋಚಿಂಗ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಆಗ್ಬೋದು. ನಮ್ಮ ಕಡೆ ಟೀಚಿಂಗ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, ಕಾನ್ಸೆಪ್ಟ್ ಓರಿಯೆಂಟೆಡ್ ಟೀಚಿಂಗ್ ಇರುತ್ತೆ, ಬೆಸ್ಟ್ ಆ್ಯಂಡ್ ಸ್ಮಾರ್ಟ್ ಅಪ್ರೋಚಸ್ ಇರುತ್ತೆ, ಟಾಪಿಕ್ ವೈಸ್ ಮಾರ್ಕ್ ಎಕ್ಸಾಮ್ಸ್ ಇರುತ್ತೆ, ಫುಲ್ ಲೆಂತ್ ಮಾರ್ಕ್ ಎಕ್ಸಾಮ್ಸ್ ಇರುತ್ತೆ, ಎಕ್ಸಾಮ್ ಓರಿಯೆಂಟೆಡ್ ಸ್ಟ್ರಾಟಜೀಸ್ನ ಕೂಡ ನಾವು ಹೇಳ್ಕೊಡ್ತೀವಿ. ಸಬ್ಜೆಕ್ಟ್ ವೈಸ್ PDF ಮೆಟೀರಿಯಲ್ನ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕಾಂಟ್ಯಾಕ್ಟ್ ಮಾಡಿ.